ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ರೈತ ನಾಯಕ ಎನ್.ಡಿ. ಸುಂದರೇಶ್ ನೆನಪಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಸಮಾವೇಶವನ್ನು ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಾಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಶಿವಾನಂದ ಕೊಗ್ವೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕದ ರಾಜ್ಯ ರೈತ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದ ದಿವಂಗತ ಎನ್.ಡಿ. ಸುಂದರೇಶ್ ಅಪ್ರತಿಮ ಹೋರಾಟಗಾರರಾಗಿದ್ದರು. ಸಮಾಜವಾದಿ ನಾಯಕ ಲೋಹಿಯ ಕುವೆಂಪು, ಗೋಪಾಲಗೌಡರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದರು. ಐಷಾರಾಮಿ ಬದುಕಿನಿಂದ ದೂರ ಉಳಿದು ಸರಳತೆಯಿಂದ ಚಳುವಳಿಗೆ ಬದ್ಧತೆಯಿಂದ ತಮ್ಮ ಬದುಕನ್ನು ದಾರಿ ಎರೆದವರಾಗಿದ್ದರು. ಈ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಜಿಲ್ಲಾ ರೈತ ಸಂಘದ ಸಮಾವೇಶವನ್ನು ಕರೆಯಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ವಸಂತಕುಮಾರ್, ಸುಂದರ್ ಸಿಂಗ್, ಯುಪಿ ಜೋಸೆಫ್, ಜಯಲಕ್ಷ್ಮಿ, ರಮೇಶ್ ಐಗಿನಬೈಲು, ಸತೀಶ್ ಅಂಗಡಿ ಮುಂತಾದವರಿದ್ದರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಆ ಕಾಲದಲ್ಲಿ ಸಂಘಟಿಸೋಕ್ಕೆ ಬಹಳ ಕೊಡುಗೆ ಇದೆ. ಅವರು ಸಮಾಜವಾದಿ ವಿಚಾರಗಳಿಂದ ಅವರ ಜೀವನವನ್ನು ಬಹಳ ಸರಳವಾಗಿ ರೂಢಿಸಿಕೊಂಡವರು. ಯಾಕಂದರೆ ಅವರ ಆರ್ಥಿಕ ಸ್ಥಿತಿಗೆ ತುಂಬ ಐಷಾರಾಮಿಯಾಗಿ ಬದುಕಬಹುದಾಗಿತ್ತು. ಆದರೆ ಅವರು ಅದನ್ನೆಲ್ಲ ಬಿಟ್ಟು ಕುವೆಂಪು, ಲೋಹಿಯ, ಗೋಪಾಲಗೌಡರ ಒಂದು ಪ್ರಭಾವದಿಂದ ತುಂಬ ಸರಳತೆ ಮತ್ತು ಜನರ, ಅದರಲ್ಲೂ ರೈತರ ಜೊತೆಗೆ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟಕ್ಕೆ ತಮ್ಮನ್ನು ಇಡೀ ಬದುಕನ್ನು ಮುಡಿಪಾಗಿಟ್ಟಂಥ ಒಬ್ಬ ಹೋರಾಟಗಾರ ರೈತರು. ಅವರು ಇವತ್ತಿನ ಪೀಳಿಗೆಗೆ ಒಂದು ಸ್ಫೂರ್ತಿ ಮತ್ತು ಒಂದು ಮಾದರಿ ಕೂಡ. ಅಂಥವರ ಒಂದು ನೆನಪು ನಮ್ಮ ಚಳುವಳಿಗೆ ಮತ್ತು ಹೊಸ ಆಯಾಮವನ್ನು ತರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಚಳುವಳಿಗೆ ಅವರ ನೆನಪನ್ನು, ಅವರ ವಿಚಾರಗಳನ್ನ ಮನನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತಾಯಿದ್ವಿ. ಈ ಸಾರಿ ಶಿವಮೊಗ್ಗ ಜಿಲ್ಲೆ ಕಾರ್ಯಕ್ರಮ ಇದು ಸಾಗರದಲ್ಲಿ ಮಾಡ್ತಾಯಿದ್ವಿ. ಶಿವಮೊಗ್ಗದ ಜಿಲ್ಲೆಯ ಭಾಳಷ್ಟು ತಾಲೂಕಿನ ರೈತ ಅದಕ್ಕೆ ಕೊಡುವಂಥ ಸಹಾಯ ನಿಧಿಯನ್ನು ಕಡಿತಗೊಳಿಸಿದ್ದಾರೆ. 58%, ಸುಮಾರು 6,000 ಕೋಟಿ ಏನು ಕರ್ನಾಟಕಕ್ಕೆ ಬರ್ತಾ ಇತ್ತಲ್ಲ ನಬಾರ್ಡ್ ಹಣ, ಅದು ಇವತ್ತು 2,300 ಕೋಟಿ ಆಗಿದೆ. ಅಂದರೆ ಅರ್ಧಕ್ಕರ್ಧ ಇಲ್ಲ. ಇಲ್ಲಿ ಅದೇ ಹಣದಿಂದಲೇ ಇವತ್ತು ಕೋಆಪರೇಟಿವ್ ಬ್ಯಾಂಕ್ಗಳು, ಆಮೇಲೆ ಕೃಷಿ ಪತ್ತಿನ ಬ್ಯಾಂಕ್ಗಳು, ಸೊಸೈಟಿಗಳು, ಆಮೇಲೆ ಡಿ.ಸಿ.ಸಿ ಬ್ಯಾಂಕು ಮತ್ತು ಪಿ.ಎನ್.ಡಿ ಬ್ಯಾಂಕುಗಳೆಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದ್ವು. ಅದನ್ನು ಮುಂದೆ ಕೊಡೋಕ್ಕಾಗಲ್ಲ. ಬ್ಯಾಂಕುಗಳು ಕೂಡ ಬಿದ್ದು ಹೋಗ್ತವೆ, ರೈತರ ಅಭಿವೃದ್ಧಿ ನಿಂತು ಹೋಗ್ತದೆ. ಇಂಥ ದ್ರೋಹವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕಳೆದ 1982ರಲ್ಲಿ ನಬಾರ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋರು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ. ಅದು ಕಾರಣ ಏನಪ್ಪ ಅಂದರೆ, ವಾಣಿಜ್ಯ ಬ್ಯಾಂಕ್ಗಳು ಯಾರು ರೈತರಿಗೆ ಸಾಲ ಕೊಡ್ತಾ ಇರಲಿಲ್ಲ. ಅವಾಗ ಆ ಉದ್ದೇಶಕ್ಕೆ ರೈತರಿಗೆ ಮುಟ್ಟಬೇಕು ಮತ್ತು ಗ್ರಾಮೀಣಾಭಿವೃದ್ಧಿ. ಅರಣ್ಯ ಮಂತ್ರಿ, ಜಿಲ್ಲಾ ಮಂತ್ರಿ, ಜಿಲ್ಲೆಯ ಎಲ್ಲ ಶಾಸಕರುಗಳನ್ನು ಒಳಗೊಂಡು ನಿಯೋಗವಾಗಿ ಮುಖ್ಯಮಂತ್ರಿ ಹತ್ತಿರ ಏನು ರೈತರ ಪ್ರಮುಖ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಸಂಘಟನೆ ಪೂರ್ಣವಾಗಿ ಪ್ರಯತ್ನ ಮಾಡ್ತದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಸೇರಿ ಇದಕ್ಕೆ ಸಂಬಂಧಪಟ್ಟವ್ರನ್ನ ಸೇರಿಸಿಕೊಂಡು ರೈತರ ಸಮಸ್ಯೆಗಳನ್ನೇ ಮಾತಾಡೋದು, ಇಲ್ಲಿ ಕೈ ಬಿಡೋದಕ್ಕೆ ನಾವು ಇಲ್ಲ, ನಾವು ಒಪ್ಪೋದಿಲ್ಲ, ನಾವು ಮಾಡೋದು ಇಲ್ಲ. ಅದನ್ನು ಪ್ರಯತ್ನ ಮಾಡ್ತೀವಿ. ಆಗಲಿಲ್ಲ ಅಂದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೂ ನಾವು ಹಿಂದೆ ನೋಡೋದು. ಆ ಮುತ್ತಕ್ಕೆ ರೈತರ ತಗೊಂಡೋಗಿ ನಾವು ಮಾಡ್ತೀವಿ. ಮೊದಲ ಹಂತದ ಸಮಾವೇಶ ಹೋಗಿ ಮುಖ್ಯಮಂತ್ರಿ ಅವರ ಏನೇನು ಸಾಧ್ಯ ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ಕಮ್ಮಿ ರೈತ ಅಭಿಮಾನಿಗಳ ಸಂಘ ಅಂತಲೇ ಕಟ್ಟಬೇಕು. ದೊಡ್ಡವರು ಹೇಳಿದ್ದಾರೆ, ರೈತ ಅಭಿಮಾನಿ ಸಂಘ ಅಂತಲೇ ಕಟ್ಟಬೇಕು. ಆದರೆ ಇಲ್ಲಿ ಯಾವುದೋ ಅಭಿಮಾನಿಗಳ ಸಂಘ, ಯಾರ್ದೋ ಪಕ್ಷ ಪಾರ್ಟಿ, ಇದ್ರ ಹಿಂದೆ ಯುವಕರು ಬಂದರೆ ಯುವಕರು ಎಲ್ಲೂ ರೈತ ಸಂಘಕ್ಕೆ ಸಪೋರ್ಟ್ ಮಾಡೋದಾಗಿ, ರೈತ ಕಾರ್ಯಕ್ರಮಗಳಿಗೆ ಬರೋದಕ್ಕಾಗಿ ಈಗ ಯಾವುದಕ್ಕೂ ಮುಂದಾಗ್ತಲ್ಲ ರೈತರು ಮತ್ತು ಮಹಿಳೆಯರು. ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಯುವಕರು. ಯಾಕಂದರೆ ಸರ್ಕಾರಗಳು ಏನೇನು ಮಾಡ್ತಿರೋ ಅನ್ನೋದನ್ನ ನೋಡಬೇಕು ಮತ್ತು ರೈತ ಸಮಾವೇಶಗಳಿಗೆಲ್ಲ ಬೆಂಬಲಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ.